ರಾಜಿ ಎದ್ದು ಹೋಗಿ ಅಡಿಗೆ ಗಿಡಿಗೆ ಮಾಡ್ತೀನಿ ಇಟ ಮಕ್ಕಂಡು ಹೊಳ್ಯಾಡ್ತೀಯ ದಿವನದ ಮ್ಯಾಗ 2 ಗಂಟೆ ಆಗೈತಿ ಊಟದ್ದೇನು ನೀನೇನು ಹಿಂಗೆ ಮಕ್ಕೊಂಡ್ರ ನಾಷ್ಟ ಮಾಡ್ದಕ್ಕೆ ಮಕ್ಕೊಂಡಿದಿ 1:12 ಇನ್ನೂ ಎದ್ದೇಳ್ಬೇಕಂತಿಲ್ಲ ಅಡಿಗೆ ಮಾಡ್ಬೇಕಂತಿಲ್ಲ ಎಲ್ಲೋಗ್ಯಾಳ ಪುಟ್ಟಿಯರವ ಆಕಿ ಇಲ್ಲ ನೀನು ಇಲ್ಲ ಏನರ ಒಂದಿಟ್ಟು ಅಡಿಗೆ ಗಿಡಿಗೆ ಮಾಡಿದ್ರೆ ನಾ ಉಂಡು ಹೊಲ ಕಡೆ ಹೊಕ್ಕಿನಿ ಹೊಲ ಹರ್ಗಕ್ಕೆ ಬಂದಾರ ಏನಾಗೈತೆ ಅಂತ ನೋಡ್ತೀನಿ ಏನು ಹಿಂಗೆ ತುಂಬಿದ ಮನ್ಯಾಗ ಮಕ್ಕೊಳಕತ್ತಿಯಲ್ಲಿ ನೀನು ದೊಡ್ಡಕ್ಕೆ ಆಗಿ ನೀನು ಅತ್ತೆ ಆಗಿ ಹಿಂಗೆ ಮಾಡಿದ್ರೆ ಮತ್ತು ಸೊಸೆರು ಹಂಗೆ ಮಾಡ್ತಾರ ಪಾಪ ಆಕಿ ಗೀತವ್ವ ಎಷ್ಟು ಚಂದ ಅಡಿಗೆ ಮಾಡಿ ನನಗೆ ಒಂದನತ್ಲೆ ಊಟ ಕೊಡ್ತಿದ್ಲ ನೀನು ನೀ ಮಕ್ಕೊಂಡ್ರೆ ತಲೆ ಕೈ ಹಚ್ಕೊಂಡು ಎದ್ದೇಳ ನಿನ್ನ ಇಬ್ಬದಿಗೆ ಎದ್ದೇಳು. ಅಯ್ಯ ಏನ್ರಿ ನಿಮ್ಗೆ ಸಮಾಧಾನ ಇಲ್ಲಲ್ಲ ನಿಮ್ಮನ್ನು ನೀವು ಮಕ್ಕಳಿಗೆ ಹೋಗಿ ನಿಮ್ಮನ್ನ ಯಾರು ಬೇಡ ಅಂತಾರ ನೀವು ಯಾಕೆ ಬಾಳೆ ಬಕ್ಷಿ ಮಾಡಕ್ಕೆ ಹೋಗ್ತೀರಿ ನನಗಾಗಲ್ಲಪ್ಪ ನೋಡ ಗ್ಯಾಸಿನ ಕಟ್ಟಿ ಮಾಡ್ಕೊಂಡು ಎತ್ತರ ಮ್ಯಾಗ ಇಡ್ಕೊಂಡ್ರ ಗ್ಯಾಸ್ ನನಗಂಕರು ನಿಂತು ಅಡುಗೆ ಮಾಡೋದಾಗೋದಿಲ್ಲ ಎಲ್ಲ ನಿಂತ ಇವರು ಬಾಳೆವು ನಾವು ಕುಂತು ಅಡುಗೆ ಮಾಡಿದಾರು ನನಗೆ ಆಗಂಗಿಲ್ಲ ನಡ ಹೊಡಿತೈತಿ ಕಾಲು ಹೊಡಿತಾವು ಕಾಲು ನೋವು ಅಂದ್ರೆ ನೋವು ನನ್ನ ಮೊಣಕಾಲು ನಿಂತು ಅಡುಗೆ ಮಾಡೋದು ಆಗಂಗಿಲ್ಲ ಬರ್ತಾಳೆ ಆಕೆ ಏನ ಸೀರೆ ತರಕ್ಕೆ ಹೋಗ್ಯಾಳ ಬರ್ತಾಳೆ ಆಕೆ ಮನ್ಯಾಗ ಸೀರೆ ಮಾಡ್ತಾಳಲ್ಲ ಆಕಿ ಯಾರಾಕಿ ಗಿರ್ಜವ್ರ ಮನೆಗೆ ಹೋಗ್ಯಾಳ ಸೀರೆ ತರಕ ಒಂದು 5 ನಿಮಿಷ ಬಂದು ಅನ್ನಕ್ಕೆ ಇಡ್ತಾಳೆ ಎಲ್ಲ ಸಾರು ಗೀರು ರೊಟ್ಟಿ ಪಲ್ಯ ಎಲ್ಲ ಮಾಡೈತಿ ಬರೀ ಅನ್ನ ಒಂದ ಇಡೋದು ಬಂದು ಇಡ್ತಾಳೆ ಉಂಡು ಹೋಗ್ನಂತೆ ಅಂತ ನನಗಾಗಲ್ಲಪ್ಪ ಅಡುಗೆ ಮಾಡೋದು ಎದ್ದು ನಿಂತ. ಅಯ್ಯ ಒಯ್ಯೋಗಿ ನಿಮಗೆ ಹೇಳ್ತೀನಿ ನೋಡು ಆಕಿ ಗೀತಾವ್ ಬಂದಾಳ ನೀನು ನಿನ್ ದೊಡ್ಡ ಸುಸಿ ಇಬ್ರು ಉಣ್ಣದು ಮಕ್ಕಳದು ಹೇಳೋದು ಇನ್ನೇನೇನು ಕಲ್ತಿಲ್ಲ ಇಬ್ರು ನೀವು ನಿಮ್ಮ ಆ ಹುಡುಗಿನ ಊರಿಗೆ ಯಾಕೆ ಕಳ್ಸ್ಯಾರೇನ ಅದು ಯಾಕಿನ್ನ ಬಂದಿಲ್ಲ ಏನ ಇದು ಈ ತರ ಮಗರ ಹೋಗಿ ಕರ್ಕೊಂಬ ಅಂದ್ರ ಹೋಗ್ಯಾಳ ಬರೋದು ಗೊತ್ತಿಲ್ಲ ನಾಕಿ ಹೋದಕ್ಕಿಗಂತ ಇವ ಅಂತಾನ ಆ ಹುಡುಗಿ ಯಾಕೆ ಬಂದಿಲ್ಲ ನಿನ್ನ. ಅಜ್ಜ ಅಜ್ಜ ನೀನು ಚಿಕ್ಕಮ್ಮನ ಕರ್ಕೊಂಡು ಬಾ ಅಜ್ಜ ಚಿಕ್ಕಮ್ಮ ಊರಿಗೆ ಹೋಗಿ ಬಾಳ್ದಿ ನಾತು ನಂಗೆ ಚಿಕ್ಕಮ್ಮ ಬೇಕು ಅಜ್ಜ ನೀನಾರ ಹೋಗಿ ಕರ್ಕೊಂಡು ಬಾ ಅಜ್ಜ. ಬರ್ತಾಳಂತವ ಇವತ್ ನಾಳೆ ಬರ್ತಾಳ ನಿಮ್ ಚಿಕ್ಕಮ್ಮ ಬರ್ತಾಳ ನೀ ಆಟಾಡು ಬಾಲು ಯಾರು ತಂದರವ ಹೊಸದೈತಲ್ಲ ಚಂದ ಐತ್ ನೋಡು ಆಟಾಡುವ ನೀನು. ಏ ಪುಟ್ಟಕ್ಕ ನೋಡಿಲಿ ಯಾರು ಬಂದ್ರು ಏನ್ ಮಾಡತ್ತಳ ನಮ್ಮ ಪುಟ್ಟಿ ಬಂಗಾರಿ. ಐ ಚಿಕ್ಕಮ್ಮ ಬಂದ್ರು ಚಿಕ್ಕಮ್ಮ ಬಂದ್ರು ಚಿಕ್ಕಮ್ಮ ಬಂದ್ರು ಚಿಕ್ಕಮ್ಮ ಬಂದ್ರು ಚಿಕ್ಕಮ್ಮ ಬಂದ್ರು ನಮ್ಮ ಚಿಕ್ಕಮ್ಮ ಬಂದ್ರು. ಬಂದೇನವ ಗೀತಾ ಯಾರು ಬಂದಿದ್ರು ಬಿಡಾಕ ನೀ ಒಬ್ಬಕ್ಕೆ ಬಂದೇ ಏನ ನಿಮ್ಮ ಅಣ್ಣ ಏನಾರು ಬಂದಿದ್ನ. ಇಲ್ರಿ ಮಾವರ ಅಣ್ಣ ಏನು ಬರ್ಲಿಲ್ರಿ ನಾನು ಒಬ್ಬಕ್ಕೆ ಬಂದಿನ್ರಿ ಅವ್ವ ಅಲ್ಲೇ ಊರಾಗ ಅದಾಳ್ರಿ ನಾ ಹೋಗಿಲ್ಲ ಅದೇನೋ ಒಂದಿಷ್ಟು ಪಂಚಾಯತಿದು ಕೆಲಸ ಬಂದೈತಿ ಅದು ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗ್ಕಾಳ್ರಿ ಅವ್ವ ಹಂಗೆ ನಾ ಮತ್ತೆ ಅಲ್ಲೇ ಇವರು ನಿನ್ನೆ ಫೋನ್ ಹಚ್ಚಿ ಒದಾಡಕತ್ಬಿಟ್ರಿ ಜಗ್ಗ ಬೈದ್ರು ಬರಲ್ಲ ನೀನು ಹಿಂಗೆ ಅಂತಂದು ಅದಕ್ಕೆ ಇವತ್ತು ಬಡ ಬಂದಿನಿ ನೋಡ್ರಿ ಮಾವರ. ಹೋಗವ ಒಂದಿಷ್ಟು ಕೈಕಾಲು ಮುಖ ತಕ್ಕೊಂಡು ಒಂದಿಟ್ಟು ಅಮ್ಕಿಟ್ ಬಿಡವ ಈಕಿ ಪುಟ್ಟಿಯರವ್ವ ಎಲ್ಲೇ ಹೋಗ್ಯಾಳ ಹೋಗಿ ಒಂಚೂರು ಲಗು ಅನ್ನಕ್ಕಿಡವ ನನಗೆ ಭಾಳ ಅಂದ್ರೆ ಭಾಳ ಹೊಟ್ಟಸ್ತೈತಿ ನಾ ಉಂಡು ಒಂದಿಟ್ಟು ಹೊಲಕ್ಕೆ ಹೋಗ್ತೀನಿ. ಹೌದನ್ರಿ ಆತ್ರಿ ಮಾವರ ನೋಡ್ತೀನಿ ತಡ್ರಿ ಏನು ಅಡಿಗೆ ಐತಿ ಏನು ನೋಡಿ ಅನ್ಕಿಡ್ತೀನಂತ್ರಿ. ಅತ್ತಿಯಾರ ಅನ್ನ ಕಷ್ಟ ಇಡ್ಬೇಕನ್ರಿ ಏನು ಸಾರು ಪಲ್ಯ ರೊಟ್ಟಿ ಏನಾರ ಮಾಡ್ಬೇಕನ್ರಿ. ಏನು ಮಾಡ್ಯಾಳ ಏನು ಬಿಟ್ಟಾಳ ಗೀತಾ ನನಗೆ ಗೊತ್ತಿಲ್ಲ ನಾನು ಅಡುಗೆ ಮನೆಗೆ ಹೋಗಿಲ್ಲ ಮುಂಜಾನೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ಲಾ ತಿಂದು ಬಂದು ನನಗೂ ಭಾಳ ಸುಸ್ತಾಗಿತ್ತು ಅಂತ ಮಕ್ಕೊಂಡೀನಿ. ಆಕಿ ಬರೀ ನೀವು ಹೋದಾಗಿಂದ ಅನ್ನ ಮಾಡಿ ಹೇಳ್ಬಿಡೇವ ಅದೊಂದು ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಸಾರು ಅನ್ನ ಸಾರು ಇಲ್ಲಾಂದ್ರೆ ಅದೊಂದು ಪಲಾವ್ ಮಾಡಿ ಇಡ್ತಾಳೆ ಇನ್ನೊಂದು ಮಾಡಲ್ಲ ಮತ್ತೊಂದು ಮಾಡಲ್ಲ ಆಕಿ ಒಂದು ಕೆಲಸ ಮಾಡಿ ಬಡ ಹೋಗಿ ಜಿಗಿಟ್ ಹಾಕಿ 2 ಬಿಸಿ ರೊಟ್ಟಿ ಮಾಡ್ಬಿಡು ನಿಮ್ಮ ಮಾವಿಗೆ 2 ನನಗೆ 2 ನಿಂಗೆ ಬೇಕಂದ್ರೆ 2 ಮಡಿಕೆ ಏನು ಹೋಗಿ ಲಗು ಹಂಚಿಡು ಹೋಗು ನಿಮ್ಮ ಮಾವು ಹೊಲಕ್ಕೆ ಹೋಗ್ಬೇಕಂತ. ಅಲ್ರಿ ಅತ್ತಿಯಾರ ಈಗ ಬಂದಿನಿ ರೀ ನಾನು ಅದ್ರಾಗ 3 ತಾಸು ಆತ್ರಿ ನಾನು ಅಲ್ಲಿ ಬಿಟ್ಟು ಇದು 4 ತಾಸು ಬಸ್ ಗದ್ಲಿದ್ದು ಭಾಳ ಸುಸ್ತಾಗೈತಿ ಈಗ ಅನ್ನ ಮಾಡ್ತೀನಿ ತೋರಿ ಸಾರು ಅನ್ನ ಊಟ ಮಾಡಿರಿ ಬೇಕಾದ್ರೆ ರಾತ್ರಿಗೆ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಭಾಳ ಸುಸ್ತಾಗೈತ್ರಿ ನಾನು ಈಗ ಬಂದಿನಲ್ಲ. ಏನಿನ ಏನು ಸುಸ್ತಾಗತ್ತ ಬಸ್ನಾಗ ಅಲ್ಲಿ ಹತ್ತಿ ಕುಂತಿ ಬಂದು ಇಲ್ಲಿ ಇಳಿದಿದಿ ಮನೆಗೆ ಬಂದು ಏನು ಬಾ ಏನವ ಎಂತ ಹಗಣ ಮಾಡ್ತೀವ 2 ರೊಟ್ಟಿ ಮಾಡಿ ಬಿಸಿಯವಂದ್ರೆ ಹೋಗೋಗ ಸಾಕು ಆಮೇಲೆ ಬೇಕಾದ್ರೆ ಈಗ ಹೋಗಿ ಮಕ್ಕೊಂಡು ನಿದ್ದೆ ಮಾಡುವಂತೆ ಅಂತ ಏನು ತಿನ್ನ ಮನ್ಯಾಗ 1 ರೊಟ್ಟಿ ಮಾಡಿದಂದ್ರೆ ಆತು ಉಂಡು ಹೋಗಿ ಮಕ್ಕವಂತೆ ಅಂತ ನೀವು ಹಾಕವು ನಮಗೂ ಹಾಕವು ಪುಟ್ಟಿಗೊಂದು ಮಾಡು ನಿನ್ನ ಗಂಡನ ಬಂದು ಬಿಸಿ ರೊಟ್ಟಿ ಅಂತಾನೆ ಬೇಕಾರೆ ಅವರೆಲ್ಲ ಸಂಜೆ ಮುಂದೆ ಬರ್ತಾರೆ ಸಂಜೆ ಮುಂದೆ ಮಾಡುವಂತೆ ಅಂತ ಈಗ ನಿನಗ ಪುಟ್ಟಿಗೆ ಮಾಡೋಗು ನಿಮ್ಮ ಮಾವು ಒಂದಿವ್ಸ ಅದೆಂತ ಸುಸ್ತಾಗಿದ್ದೆ ಅಲ್ಲಿ ಹತ್ತಿ ಇಲ್ಲಿ ಇಳಿದಿ ಏನು ಹಾಗ ಚಕಡ್ಯಾಗ ಬಂದಾಳ ಅನ್ನಂಗಿಲ್ಲ ಏನು ನೀನ ಗಾಡಿ ಹೊಡ್ಕೊಂಡ್ ಬಂದಿ ಅನ್ನಂಗಿಲ್ಲ ಹೋಗೋಗು. ಯವ್ವ ಏನು ಬಸ್ನ್ಯಾಗ ಅಲ್ಲಿಂದ ಹತ್ತಿ ಕುಂತ್ಕೊಂಡು ಇಲ್ಲಿ ಬಂದು ಇಳಿದಿದ್ದಿ ನಟ್ಟು ಕಡೆಯಕ ಹೋಗಿದ್ಲ ನನ್ನಂಗೆ ಮಾಡ್ತಾವಳು ನಟ್ಟು ಕಡೆಯರು ನಿನ್ನಂಗೆ ಮಾಡಂಗಿಲ್ಲ ರಗಡಾಗೈತೆ ಅಂತಂದು ಹೋಗ ಯಾವಾಗೀತ ಬಡ ಹೋಗಿ 2 ಬಿಸಿ ರೊಟ್ಟಿ ಮಾಡೋಗಿ ಮತ್ತೆ ಅಂದಂಗೆ ಸರ ನಡಿ ಇಲ್ಲೇ ನಿಂತ್ಕೊಂಡು ಇನ್ನ ಏನು ಆರತಿ ಮಾಡೋಣ ಹೆಂಗೆ. ಆತ್ರಿ ಅತ್ತಿಯಾರ ರೊಟ್ಟಿ ಮಾಡ್ತೀನಿ ರೀ ಏನು ತರಕಾರಿ ಐತೆ ನೋಡಿ ಒಂದು ಯಾವ್ದಾರ ಪಲ್ಯ ಮಾಡ್ತೀನಿ ತೋರಿ ಓಕೆ. ಚಿಕ್ಕಮ್ಮ ನಂಗೆ ಅಜ್ಜಿ ತುಪ್ಪ ಉಪ್ಪು ಅಜ್ಜಿ ಪೀ ಮಾಡಿಕೊಡಿ ಚಿಕ್ಕಮ್ಮ ನಾನು ತಿಂತೀನಿ ನಂಗೂ ಅಚ್ಚಿ ಬೇಕು. ಓಹೋ ನಮ್ಮ ಪುಟ್ಟಿ ಅಚ್ಚಿ ತುಪ್ಪ ತಿಂತಾಳಾ ಬಂಗಾರ ಆತಮ್ಮ ನಿಂಗೆ ನಾನು ಚಂದಾಗ ಮೆತ್ತಗ ಜಿಗಟಾಕಿ ರೊಟ್ಟಿ ಮಾಡಿ ತುಪ್ಪ ಹಚ್ಚಿ ಉಪ್ಪು ಹಾಕಿ ಕೊಡ್ತೀನಿ ನೀನು ಅಡ್ಡಾಡ್ಕೊಂತ ತಿನ್ನುವಂತೆ ಅಂತ ಒಂದು 5 ನಿಮಿಷ ಕೊಡು ನಾನು ಹೋಗಿ ಹಿಂಗೋಗಿ ಹಂಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಬಂಗಾರ. ಅಯ್ಯಯ್ಯವ್ವ ಈಗರ ನೆನಪತ್ತಲ್ಲೇವ ನಿನ್ನ ಮದುವೆ ಆಗಿ ಗಂಡನ ಮನೆ ಐತೆ ಅನ್ನೋದು ಈಗರ ಬಂದಿಲ್ಲ ಯವ್ವ ತಾಯಿ ಗೀತಾವ ಈಗ ಬಂದೇನೆ ಮಾಡತ್ತ
ಹ್ಞೂ ಅಕ್ಕ ಈಗ ಬಂದಿ ನೋಡ್ರಿ. ಈಗ ಹೋಗಿ ಒಳಗೆ ಹೋಗಿ ಬ್ಯಾಗ್ ಇಟ್ಟು ಈಗ ಬಂದಿನ್ರಿ. ಅಂದಂಗೆ ರೀ ಈಗೇನು ಸಾರು ಮಾಡಿರೇನ್ರಿ? ರೊಟ್ಟಿಗೆ ಸಾರು ಐತನ್ರಿ? ಏನು ಗಟ್ಟಿ ಸಾರು ಮಾಡಿರೇನ್ರಿ? ಅದು ರೊಟ್ಟಿಗೂ ಬರುತ್ತನ್ರಿ? ಅನ್ನ ಕಷ್ಟ ಮಾಡಿರ? ರೊಟ್ಟಿ ಅಂತಾರೆ ಮಾವರು. ಮತ್ತು ಬರ್ರಿ ನೀವು ಬಡ್ದು ಕೊಡ್ರಿ, ನಾ ಬೇಯಿಸ್ತೀನಿ, ಇಲ್ಲ ನಾನ್ರ ಬಡಿತೀನಿ, ನೀವು ಬೇಯಿಸುವಂತ್ರಿ ಅಂತ. ನನಗೂ ಭಾಳ ರಗಡ ಆಗೈತ್ರಿ ಅಕ್ಕ. ಬರ್ರಿ. ಅಲ್ಲ ಗೀತಾ, ನಾನು ಏನು ಮಾಡಿಲ್ಲ, ಸಾರು ಮಾಡಿಲ್ಲ, ಪಲ್ಯನೂ ಮಾಡಿಲ್ಲ. ಏನಾಗ್ತಗೋ ತಗೋ 2 ನಿಮಿಷ ಮಾಡೋಣಂತ. ನಾನು ಏನು ಮಾಡ್ತೀನಿ ಅಂದ್ರೆ ಸಾರು ಮಾಡಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ, ನೀನು ಬಡ ರೊಟ್ಟಿ ಮಾಡ್ಬಿಡು ಹೋಗು. ಮತ್ತು ಈಗ ನೀ ಬಡ್ದು ನಾ ಬೇಯಿಸೋದಂದ್ರೆ ಪಲ್ಯ ಸಾರು ಲೇಟ್ ಆಗುತ್ತಾ, ಅದಕ್ಕೆ ನಾನು ಒಂದು ಪಲ್ಯ ಒಗ್ಗರಣೆ ಹಾಕ್ತೀನಿ, ನೀ ರೊಟ್ಟಿ ಬಡಿ ಹೋಗು. ಮತ್ತು ಅಂದಂಗೆ ನನಗೊಂದು ರೊಟ್ಟಿ ನನಗೂ ಒಂದು 3-4 ಮಾಡ್ಬಿಡವ. ಮತ್ತು ನೀ 2 ಮಾಡಿ ಮೊನ್ನೆ ಹಂಗೆ ಆತು, ನಾ ಮಾಡೋ ಕೈಲಿ ಒಂದಾಗ್ಬಿಡುತ್ತೆ ನನಗೆ. ಮತ್ತು ಎಲ್ಲರೂ ಒಂಥರ ಹೋಗು ಹಂಚಿಡು ಹೋಗಿ ಬಡ ನಾ ಬಂದು ಪಲ್ಯಕ್ಕೆ ಮತ್ತು ಸಾರಿಗೆ ಒಗ್ಗರಣೆ ಹಾಕ್ತೀನಿ ಹೋಗು. ಅಲ್ರಿ ಸಂಗೀತಕ್ಕ, ಆಗಲೇ 2 ಗಂಟೆ ಆಗೈತಿ, ಸಾರು ಇಲ್ಲ ಪಲ್ಯನೂ ಇಲ್ಲ, ನೀವು ಈಗ ಬಂದಿರಿ. ಆಯ್ತು ರೀ, ನಾನು ಹೋಗಿ ರೊಟ್ಟಿ ಮಾಡ್ತೀನಿ ರೀ, ನೀವು ಅನ್ನ ಸಾರು ಪಲ್ಯ 3 ಮಾಡಿರಿ, ನಾ ಹೋಗಿ ರೊಟ್ಟಿಗೆ ಹಂಚಿಡ್ತೀನಿ. ಆತು, ರೊಟ್ಟಿಗೆ ಹಂಚಿಡ್ವಲ್ಲಕ್ಕ. ಈಗ ಹೋಗಿ ಚಂದಾಗ ಯಾಲಕ್ಕಿ ಕಾಯಿ ಕುಟ್ಟಿ ಹಾಕಿ ಸಕ್ಕರೆ ಜಾಸ್ತಿ ಹಾಕಿ ಚಂದಾಗ ಪಾನಕ ಮಾಡ್ಕೊಂಡು ನನಗೊಂದು ಗ್ಲಾಸ್, ನಿಮ್ಮ ಅವ್ನಿಗೊಂದು ಗ್ಲಾಸ್ ತೊಗೊಂಬ. ನೀನು ಬಡ ಹೋಗು, ಹಗಣ ಮಾಡ್ಕೊಂಡು ನಿಂದ್ರಬೇಡ. ಯಾಕಪ್ಪ ದೋಸ್ತ ನಿಂತಲ್ಲ, ಎಲ್ಲರೂ ಮನಿ ಮುಟ್ಟಿದ್ರು ತಿರುಗಿ. ಏನು ನೀನು ಒಬ್ಬದನ್ನ ಕೆಲಸ ಮಾಡಿ ಶಬಾಷ್ ಅನ್ಸ್ಕೋಬೇಕನೆ? ಬಾಬಾ ಮನಿಗೋನ ಹಂಗೆ ಹೋಗು, ಮುಂದಾಗ ಒಂದಿಷ್ಟು ಚಾ ಕುಡೋದು, 1-2 ಬಜ್ಜಿ ಬೋಂಡ ತಿನ್ಕೊಂಡು ಹೋಗು ನಡಿ. ಅದ ಏನಿಲ್ಲ ಅಣ್ಣ, ನೀ ಹೋಗಿರೆ. ನಾವು ಇನ್ನೊಂದು 2 ಫೈಲ್ ಸಿಕ್ಕಿಲ್ಲ ನಾನು, ಯಾಕಂದ್ರೆ 4 ದಿನ ರಜೆ ಹಾಕಿದ್ನಲ್ಲ, ಅವು ಫೈಲ್ ಯಾವ್ಯಾವ ಸಿಕ್ಕಿಲ್ಲ ನೋಡ್ತೀನಿ, ನೋಡಿ ಆಮೇಲೆ ಬರ್ತೀನಂತ. ನೀವು ಹೋಗಿ ನಾ ಬಂದು. ಹೌದಾ, ಸರಿ ನಾನು ಏನು ತಗೋಬೇಕಿ? ಸಿಟ್ಟ ಕಳಪ ಲಗೋಲಿಲ್ಲ ಅಂದ್ರೆ ಮನೆಗೆ. ನಾ ಹೋಗಿರ್ತೀನಿ, ನೀ ಬಾ, ಮತ್ತು ನಾಳೆ ಯಾವಾಗ ಚಾ ಕುಡಿಯೋಣಂತ. ಬರಲ್ಲ ದೋಸ್ತ ನಾನು, ಬಾಯ್. ಸರಿ ದೋಸ್ತ, ಆತು, ನಾಳೆ ಮುಂಜಾನೆ ಸಿಗೋಣ. ನಾನು ಮುಂಜಾನೆ ಹೋಗೋಣ ತಗೋ ಚಾ ಕುಡಿಯೋಕೆ. ಅದೇನು ಜಗ್ ಸರಿ ಹೋಗ್ಬೋದು, ಯಾಕೆ ಡೆಲಿಗೇಷನ್ ನೀವು ಹೋಗಿ. ನಾ 1-2 ಫೈಲ್ ಹುಡುಕಿಟ್ಟು ಬರ್ತೀನಿ. ಅಲ್ಲ ರಮೇಶ್, ಎಲ್ಲಿ ಹೋಗಿದ್ರಿ ನೀವು 3 ದಿನದಿಂದ? ಯಾರ್ದು ಸಾವಾಗೈತಿ ಅಂತ ಹೋಗಿರೋರು 3 ದಿನದಿಂದ ಪತ್ತೇನೇ ಇಲ್ಲ. ನಾ ಎಷ್ಟು ಕಾಲ್ ಮಾಡಿ ಗೊತ್ತಾ ನಿಮಗೆ? ಎಷ್ಟು ಮೆಸೇಜ್ ಮಾಡಿ ನೋಡ್ರಿ, 1 ನಿಮಿಷ ತೆಗೆದು ನೀವು ಫೋನ್. ಅಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜಿಗೆ ರಿಪ್ಲೈ ಇಲ್ಲ, ಆನ್ಲೈನು ಬರುವಲ್ರಿ. ಏನು ನೀವು ಹಿಂಗೆ ಮಾಡಿದ್ರಾ? ನಾ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತಾ ನಿಮ್ಗೆ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾನ, ನಿಮ್ಗೆ ಏನಾರ ಆಗೈತ ಏನ ಅಂತ ಎಷ್ಟು ಭಯ ಆಯ್ತು ನಂಗೆ. ಯಾಕೆ ಹಿಂಗೆ ಮಾಡಿದ್ರಿ? ಏನಾಗಿತ್ತು? ಆರಾಮದಿರಿ ನೀವು? ಓ ಮೋನಿಕಾ ಡಾರ್ಲಿಂಗ್, 1 ನಿಮಿಷ. ನಂಗೆ ಏನೂ ಆಗಿರಲಿಲ್ಲ, ನಾ ಆರಾಮ ಇದ್ದೆ. ಅದೇನೋ ಸ್ವಲ್ಪ ಏನೇನೋ ಇಶ್ಯೂಸ್ ಇತ್ತು ಆಸ್ತಿದು. ಅಲ್ಲಿ ಊರಿಗೆ ಹೋಗಿದ್ನಲ್ಲ, ಅವರು ಸಾವಾಗಿದ್ದು ನಮ್ಮ ಹತ್ರ ಸಂಬಂಧಿ ಅಲ್ಲ, ಅಲ್ಲಿ ಅವ್ರದ್ದೇನೋ ಇಶ್ಯೂ ಇತ್ತು, ಅಲ್ಲಿ ಅದನ್ನ ಬಗೆಹರಿಸ್ಕೊಂಡು ಕೂತ್ಕೊಂಡೆ. ನಿಂಗೆ ಗೊತ್ತಲ್ಲ ನಾ ಎಷ್ಟು ಪಾಪ್ಯುಲರು ನಮ್ಮ ಊರಾಗೆಲ್ಲ ಅಂತೇಳಿ. ಆಮೇಲೆ ಅದೆಲ್ಲ ಬಗೆಹರಿಸಬೇಕು ಅನ್ನೋದ್ರೊಳಗೆ ಅಲ್ಲಿ ನೆಟ್ವರ್ಕ್ದೇನೋ ಇಶ್ಯೂ ಆಯಿತು, ಗಾಳಿ ಮಳೆ ಬಂದು. ಹಾಗಾಗಿ ನಾನು ಇನ್ನು ಕಾಲ್ ರಿಸೀವ್ ಮಾಡೋಕ್ಕೂ ಆಗಲಿಲ್ಲ. ಆಮೇಲೆ ಕರೆಂಟು ಇರಲಿಲ್ಲ, ಅಲ್ಲಿ ಫೋನ್ ಚಾರ್ಜ್ಗೆ ಇಟ್ಟರೆ ಸುಮ್ಮನೆ ಯಾರು ಕಾಲ್ ಬಂದವಂತ ಬರ್ತಾವಂತ ನೋಡೋಕೆ ನಾನು ಆನ್ ಮಾಡ್ತಿದ್ದೆ, ಮತ್ತೆ ವಾಪಸ್ ಸ್ವಿಚ್ ಆಫ್ ಮಾಡಿಬಿಡ್ತಿದ್ದೆ. ಆ ಥರ ಇಶ್ಯೂ ಇತ್ತು, ಅದಕ್ಕೆ ನೀನು ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಎಲ್ಲರೂ ಇದ್ರಲ್ಲ, ನನ್ನ ಹೆಂಡತಿ, ನಮ್ಮ ಅತ್ತಿ, ನಮ್ಮ ಮಾವ, ನಮ್ಮ ಅವ್ವ, ನಮ್ಮ ಅಪ್ಪ, ನಮ್ಮ ಅತ್ತಿಗೆಮ್ಮ ಎಲ್ಲರೂ ಇದ್ದರು. ಅದಕ್ಕೆ ನೀನು ಫೋನ್ ರಿಸೀವ್ ಮಾಡಿಲ್ಲ ಅಷ್ಟೇ. ಸ್ವಲ್ಪ ತಾಳ್ಮೆ ಇಟ್ಕೋಚಿನ. ನಾನು ಎಷ್ಟು ಅನ್ಕೊಂಡು ಗೊತ್ತಾನೆ, ನೀನು ನೋಡ್ಬೇಕಂತೇಳಿ ಓಡ್ಕೊಂಡು ಬಂದೀನಿ. ಹೌದಾ, ನಾನು ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಂಡೆ. ನಾನಂತೂ ಭಾಳ ಗಾಬರಿನೇ ಆಗಿಬಿಟ್ಟಿದ್ದೆ, ಯಾಕಂದ್ರೆ ನೀವು ಫೋನು ರಿಸೀವ್ ಮಾಡಬಲ್ರಿ, ಮತ್ತು ಮೆಸೇಜ್ಗೂ ರಿಪ್ಲೈ ಮಾಡಬಲ್ರಿ. ಹಾಗಾಗಿ ನಂಗೆ ಭಾಳ ಗಾಬರಿ ಆಗಿತ್ತು. ಸರಿ ಆಯಿತು, ಈಗೇನು ಮಾಡೋಣ? ನಾನಂತರೂ ಮನೆಗೆ ಹೋಗಲ್ಲ, ಬರ್ರಿ, ನಂಗೆ ಒಂದಿಷ್ಟು ಪಾನಿಪುರಿ ಗಿನಿಪುರಿ ಏನಾರು ಕೊಡಿಸ್ರಿ, ತಿನ್ಕೊಂಡು ನನ್ನ ಮನೆಗೆ ಬಿಡ್ರಿ, ಆಮೇಲೆ ನೀವು ಮನೆಗೆ ಹೋಗ್ರಿ. ನಡ್ರಿ. ಆಯಿತು ಮೋನಿ, ಆಯಿತು. ಆದ್ರೆ ಒಂದು ಕಂಡೀಷನ್ನು ಏನು ಗೊತ್ತಾನ? ನಾ ಪಾನಿಪುರಿ ಕೊಡಿಸ್ತೀನಿ. ಈ ಗೀನಿಪುರಿ ಎಲ್ಲಿ ಸಿಗುತ್ತೋ ನಂಗೆ ಗೊತ್ತಿಲ್ಲ, ನೀನೇ ಹೇಳು, ನಾ ಕೊಡಿಸ್ತೀನಿ ನಿಂಗೆ. ಸಾಕು ಬನ್ನಿ. ನಂಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ನಿಮ್ಮ ಮೇಲೆ? ನಂಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದಿತ್ತು ನಿಮ್ಮ ಮ್ಯಾಗ. ಅಂದಂಗೆ ನಮ್ಮ ಅತ್ತಿ ಹೇಳ್ತಿದ್ರು, ಮದುವೆ ಆಗು, ನಿಂಗೆ ನೌಕರಿ ಐತಿ, ರೂಪ ಐತಿ, ಎಲ್ಲ ಐತಿ, ಯಾರು ಮದುವೆ ಆಗೇ ಹಾಕ್ಕಾರ, ಈಗ ಮೊದ್ಲ ಹುಡುಗಿರು ಸಿಕ್ತಿಲ್ಲ, ಮದುವೆ ಆಗೋ ಅನ್ನಕತ್ತಾರ. ಮತ್ತು ನಾನು ಏನು ಹೇಳಿ ನಮ್ಮ ಅತ್ತಿಗೆ? ಈಗ ನನಗೆ ನನ್ನವರು ತನ್ನವ್ರು ಅಂತಿರೋದು ನಮ್ಮ ಸ್ವಾದ್ರತೆ ಬೇಕೆ. ಮತ್ತು ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾನು ಇವತ್ತು ಹೇಳ್ಬಿಡ್ತೀನಿ ಅವ್ರಿಗೆ, ನಾನು ಒಂದು ಹುಡುಗನ ಇಷ್ಟಪಡ್ತೀನಿ, ಅವ್ರನ್ನ ಮನೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಆಯ್ತಾ ರಮೇಶ? ಇರು, ನಾನು ನಿನಗೇನು ಹೇಳಿದ್ದೆ? ನಾನಿನ್ನೂ ನನ್ನ ಹೆಂಡತಿಗೆ ಡೈವರ್ಸ್ ಕೊಡಬೇಕು. ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟ ಮೇಲೆ ನಾನು ನಮ್ಮ ತಂದೆ ತಾಯಿ ಹೇಳಿ ಅವ್ರನ್ನೇ ಕರ್ಕೊಂಡು ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಬರ್ತೀನಿ. ನೀ ದುಡುಕಿ ಎಲ್ಲ ಪ್ಲ್ಯಾನ್ ಎಲ್ಲ ಉಲ್ಟಾ ಮಾಡಬೇಡ ಮೋನಿ, ಆಯಿತಾ? ಈಗ ನಡಿ, ನೀನು ಪಾನಿಪುರಿ ಅಂದೆಲ್ಲ, ನಡಿ ಪಾನಿಪುರಿ ತಿನ್ನು. ನಾನು ನಿನ್ನ ಪಾನಿಪುರಿ ತಿನ್ನಿಸಿ ನಾನು ನಿನ್ನ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ರಮೇಶ್, ನಾ ಒಂದು ಮಾತೇಳ, ನಾನಂತರೂ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನೀವು ಹಿಂಗೆ ಲೇಟ್ ಮಾಡ್ಕೊಂಡು ಹೋದ್ರೆ ನಂಗೆ ಭಾಳ ಕಷ್ಟ ಆಗುತ್ತೆ. ನಿಜ ಹೇಳ್ತಿದ್ದೀನಿ, ನೀವಿಲ್ದ ನಾನು ನಿಜವಾಗ್ಲೂ ಬದುಕಿರಲ್ಲ. ನೀವೇನಾರು ನನಗೇನಾದ್ರು ಮೋಸ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಹೆಸರು ಬರೆದಿಟ್ಟು ನಾನು ನೇಣು ಹಾಕೊಂಡ್ಬಿಡ್ತೀನಿ. ನೆನ್ಪಿಟ್ಕೊಂಡಿರ್ರಿ. ಯಾಕೆ ಹೇಳಕ್ಕೆ, ನಿಮ್ಮ ಮೇಲೆ ನಂಗೆ ನಂಬಿಕೆ ಐತಿ, ನೀವು ನಂಗೆ ಮೋಸ ಮಾಡಲ್ಲ. ಆದರೂ ಏನೋ ಹೆಂಗೂ ಮದುವೆ ಆಗೈತಲ್ಲ, ಏನೋ ನಾನು ಏನ್ತಿದ್ದಾಳ ಮತ್ತೆ ಕಿವಳು ಅಂತ ಏನಾರು ಅಂದ್ಕೊಂಡು ನನಗೆ ಮೋಸ ಮಾಡ್ಬೇಕನ್ನೋ ಪ್ಲ್ಯಾನ್ ತಲೆಯಲ್ಲಿ ಯಾವುದಾದ್ರೂ ಮೂಲೆಗೆ ಬಂದರೂ ಅದನ್ನು ತೆಗೆದಾಕ್ಬಿಡಿ. ಹೇಳಿದ್ದೀನಿ ನೋಡಿ ನಾನು. ಬನ್ನಿ ಹೋಗೋಣ.